ಏನು ತಿಂತ ಹೆಂಗನಿಸ್ತಿದೆ? ಪಕ್ಕ ಹೋಗಿ ಆಮ್ಲೆಟ್ ಹಾಕ್ತಿವ್ರಿ ಎಲ್ಲರೂ ಅಷ್ಟೇ. ಪ್ಲಾಸ್ಟಿಕ್ ಅದು ಅದೇನ್ ತಿಂದು ಹುಡ್ಸಿದ್ರು ಇವನ್ನ ಹಿಂಗ್ ತಿಂತಾನೆ. Okay, let's go. ರೆಡಿ ಇವ್ ರೆಡಿ ಮಾಡ್ಕೊಂಡ್ಬಿಟ್ರು ಪೀಸ್. ಇರಿ ಒಂದ್ ನಿಮಿಷ ಇರಿ. ಅಯ್ಯಪ್ಪ ಯಾವತ್ತು ತಿಂದೇ ತರ ಆಡ್ತಾರೆ ನಮ್ ಫ್ಯಾಮಿಲಿ ಅವರು. 30 minutes ಯಾವ ಹೊಟ್ಟೆ ಹೋಗಿ ಸಾಕು ಅನ್ಬೇಕು. ಪೀಸ್ ನ ಸ್ವಲ್ಪ ಕ್ಲೀನಾಗಿ ಕಟ್ ಮಾಡ್ತಿದೀವಿ, ಆಮೇಲೆ ಬೇರೆಯವ್ರದ್ದೆಲ್ಲ ಬಂದ್ಬಿಟ್ರೆ ಕಷ್ಟ. ಓಕೆ ಅವ್ರು ಮಾಡ್ಕೊಂಡು ಹೋಗಿ ತಲೆ ಕೆಡ್ಸ್ಕೊಂಡ ನಮ್ಮ ರೆಡಿ ಮಾಡ್ಕೊಂಡ್ಬಿಟ್ಟವ್ರಾಗ್ಲೇ. ರೆಡಿನಾ ಗೈಸ್? ಸೊ ಇಲ್ಲಿ ಇಷ್ಟು ಪಿಜ್ಜಾ ಇದೆ, 2 ಪಿಜ್ಜಾ ಇದೆ. ಇದು ಖಾಲಿ ಆದ್ಮೇಲೆ ಇನ್ನೊಂದಕ್ಕೆ ಹೋಗ್ತೀವಿ ನಾವು. ಯಾರು ಜಾಸ್ತಿ ಪೀಸಸ್ ಆಫ್ ಪಿಜ್ಜಾನ ತಿಂತಾರೆ ಅವ್ರು ವಿನ್ನರು. ರೆಡಿ? 3 2 3 2 3 2 3 ಸಟ್. ಹಸುವಾ ಬಿಡಿತು ಗೈಸ್. ಉಪ್ಪು ಪಿಜ್ಜಾ ಓ ಒಂದೇ ಆಗಲ್ಲ ಗೈಸ್. ತಲೆನೋವು ಬಂದ್ಬಿಡ್ತು ಒಂದಕ್ಕಿನೇ. ಫಸ್ಟ್ ಪೀಸ್ ಯಾರು ಕುಡಿಯೋಕೆ ನೀರೇ ಇಟ್ಕೊಂಡಿಲ್ಲ. ಗೈಸ್ ಇಬ್ರು ಮೇನ್ ಪ್ಲೇಯರ್ಸ್ ಸ್ಲೋ ಆಗಿ ತಿಂತವ್ರೆ ಅಂದ್ರೆ ಸ್ಟ್ರಾಟಜಿ ಇಟ್ಕೊಂಡವ್ರೆ ಅಂತ. ಇಬ್ರು ಮೇನ್ ಪ್ಲೇಯರ್ಸ್ ಇದಾರೆ ನಮ್ಮ ಮನೇಲಿ. ಬ್ಯಾಟಿಂಗ್ ಕಿಂಗ್, ಬ್ಯಾಟಿಂಗ್ ಕ್ವೀನು. ಲಾಸ್ಟ್ ಪಾರ್ಟ್ ತಿಂದಾಗಪ್ಪ. ಅಯ್ಯೋ ಇಷ್ಟು ದೊಡ್ಡ ಪೀಸ್ ತೊಗೊಂಡು ಮುಗಿಸ್ಬಿಟ್ಟಾಗಿ ಒಂದು ಸಾಗಿದು. ಫಸ್ಟ್ ಪೀಸ್ ಚಿಕ್ಕದು ಹೊಟ್ಟೆ ನೋವು ಬಂದ್ರೆ ನಾನು ಗ್ಯಾರಂಟಿ ಹಿಡಿದೀನಿ. ಲಾಸ್ಟ್ ಪಾರ್ಟ್ ಚೆನ್ನಾಗಿಲ್ಲ ಪಿಜ್ಜಾದು. ನಮ್ಮ ಎರಡನೇದಕ್ಕೆ ಹೋದ್ರು ಜಾಸ್ತಿ ಆಗೋದಿಲ್ಲ. ಬೇರೆ ಟ್ರೈ ಮಾಡೋಣ. ಅಬ್ಬಾ ಗೆಲ್ಲಬೇಕು. ಸ್ಪೋರ್ಟ್ಮನ್ಶಿಪ್ ಏನಾಯ್ತು ನಿನಗೆ? ಅವಳು ಹೊಟ್ಟೆ ತುಂಬ ಸಾಕು ನನಗೆ ಅಂತ ಅವಳು ತಿನ್ನಕ್ ಕೂತವ್ರೆ ಗೈಸ್. ಕಾಂಪಿಟೇಷನ್ ಕೂತಿಲ್ಲ ನಮ್ಮ ಅಕ್ಕ. ನಮ್ಮ ಅಪ್ಪನೂ ಹಂಗೆ ಅನ್ಸೈತ್ ನೋಡಿ. ಏನ್ಪಾ ಅಲ್ಲಿ ನೋಡಿ ಹೆಂಗ್ ಹಿಡಿಸ್ತವ್ರೆ. ತಿನ್ನಕ್ಕೆ ಬದುಕ್ತಿರೋದಂತೆ ನಮ್ಮ ಅಮ್ಮ, ನಮ್ಮ ಅಪ್ಪ ಹೇಳ್ತಿರೋದು. ಬದುಕಕ್ ತಿಂತಿಲ್ವಂತೆ, ತಿನ್ನಕ್ಕೆ ಬದುಕ್ತಿರೋದಂತೆ. ಇಂಥ ಗಂಡ ಬೇಕಾ? ನಮ್ಮ ಮೋಸ ಮಾಡೋದು ನೋಡಿ ಇಲ್ಲಿ. ತಿನ್ಲೇಬೇಕು, ಫುಲ್ ತಿನ್ಲೇಬೇಕು. ಬೇರೆ ಪಿಜ್ಜಾ ಇರ್ತಾನ. ಆ ಪಿಜ್ಜಾ ನಮ್ಕೊಂಡು ನಮ್ಮ ಟೀಮ್ ಅವ್ರವ್ರೆ 4 ಜನ. ನಾವು ತಿಂತಿರೋದು ನೋಡಿದ್ರೆ ಅವ್ರಿಗೆ ಎಷ್ಟು ಗಾಬರಿ ಆಗ್ತಿರಲ್ಲ. ಸಿಗುತ್ತಾ ಸಿಗಲ್ವಾ ಇವ್ರು ಮನುಷ್ಯರ ಏನು ಅನ್ಕೊಂಡಿರ್ತಾರೆ. ನನಗ್ ಬೈಕೊಂಡಿರ್ತಾರೆ, ಸಾಯಿಲ್ ಹೊಟ್ಟೆ ತುಂಬಲಿ, ಸಾಯಿಲ್ ಹೊಟ್ಟೆ ತುಂಬಲಿ. ನಮ್ಮ ಗಿವ್ ಅಪ್ ಮಾಡ್ತಾರಲ್ಲಪ್ಪ. ಇತ್ತು ಬೇಗ ಇವ್ರು ನಿಜವಾಗ್ಲೂ ಕಾಂಪಿಟೇಷನ್ಗೋಸ್ಕರ ಮಾಡ್ತಿದ್ದಾರೆ. ಟೈಮಿಂಗ್ ಕೊಟ್ಟಿದ್ದೆ ಯಾವಾಗ ತಿನ್ಬೋದು, ಆರಾಮಾಗಿ ತಿನ್ನೋದು ತಿಂತಾ ಇದೀವಿ. 3ನೇ ಮುಗಿಸೇ ಬಿಟ್ಟೆ ಅವನು. ಕಮಾನ್ ಸ್ಯಾಮ್, ಸಾಯಿಲ್ ಅವ್ರ ಅಣ್ಣ ನೀನು ಅಂತ ಪ್ರೂವ್ ಮಾಡು. ತಿನ್ನೋದ್ರಲ್ಲಿ ಅಲ್ಲೂ ನಾನು ಅಲ್ಲಿ ಬಿಟ್ಟವ್ರೆ. ಬಾಯ್ದ ತಿನ್ಬೇಕು. ಹಿಂಗಂದ್ರೆ ಹೆಂಗಪ್ಪ ನೀವೆಲ್ಲ? ಇನ್ನೊಂದು ಪಿಜ್ಜಾ ಎತ್ತದು. ಇದೇನಪ್ಪ ಎಷ್ಟು ಹೊಡೆದೈತಿ ಇದು. ಉಪ್ಪಿಜಪ್ಪ. ಅದ ಉಪ್ಪು ಮುಖ ಬಿಡಿ, ಅದು ಚೆನ್ನಾಗೈತಿಲ್ಲ ನನಗೆ. 3ನೇದು ಅರ್ಧ ತಿಂದಿದ್ಯಾ? ಪಕ್ಕ ಹೋಗಿ ಆಮ್ಲೆಟ್ ಹಾಕ್ತಿವ್ರಿ ಎಲ್ಲರೂ ಅಷ್ಟೇ. ಚಿಕನ್ ಸಾಯಿಲ್ ಅಲ್ಲ, ನಾನು ಡಿಸ್ಟ್ರಾಕ್ಟ್ ಮಾಡ್ಬೇಕು, ನಾನು ಗೆಲ್ಬೇಕಂದ್ರೆ. ಪಿಜ್ಜಾ ಹಂಗೆ ಬಾಯಿಗೆ ಹಾಕ್ಬಿಡ್ತೀನಿ ಫುಲ್ಲು. ಚಾಕ್ಲು ಮಾಮ್ ಹೋಗಿ
ಭಯ ಬೀಳುತ್ತೆ ಇಲ್ಲಿ. ನೀರ್ ಕೂಡ ಇಲ್ಲಿ ನಂಗೆ ಎಣ್ಣೆನೇ ತಿನ್ನಕ್ಕೆ ಆಗ್ತಿಲ್ಲ, ನಾನು ಹೋಗ್ತಿದ್ದೆ full. ಸಕ್ಕತ್ತಾಗ್ತದೆ. ಏನು ಇದು ಆಗ್ತಿಲ್ಲ. ಇವಾಗ ಮಾಡ 500 ರೂಪಾಯಿ ಇಟ್ಬಿಟ್ಟು ಹೋಗಿ ಪಿಜ್ಜಾದು ದುಡ್ಡು ಆಯ್ತು. ಉಪ್ಪು ಇದೆ. ಏನು ಏಯ್, ತಿನ್ಬೇಕಂದ್ರೆ. ಮಧ್ಯಾಹ್ನ ಚೆನ್ನಾಗಿ ತಿಂದಿಲ್ಲ 2 ಪೀಸ್ ಇಳ್ಸವ್ರೆ ನಮ್ಮ ಅಮ್ಮ. ಹಿಂಗ್ ಮಾಡಂಗಿಲ್ಲ ಅದ್ರಲ್ಲಿ ತಿನ್ನಿ ಚಾಲೆಂಜ್ ಇದು. ಹೇಳಿ ನೆಕ್ಸ್ಟ್ ಪಿಜ್ಜಾ ಹೇಳಿರಿ. ಚಿಕ್ಕ ಪಿಜ್ಜಾ ಅಂತ ತಿನ್ಬೋದು, ದೊಡ್ಡ ದೊಡ್ಡ ಪಿಜ್ಜಾ ಇದು. ಗೈಸ್ ಇದು ಒಂದೊಂದು ಪಿಜ್ಜಾನೇ ಒಂದೊಂದು ಫುಲ್ ಪಿಜ್ಜಾ ಅಷ್ಟು. ನಾವು 3 ಪಿಜ್ಜಾ ತಿಂದಿದ್ದೀವಿ ಈಗ. ಅಮ್ಮ ಮಾಮ್. ಪ್ಲೀಸ್ ಮಾಮ್. ನಮ್ಮ ಎದುರಿಸ್ತವ್ರೆ ಗೈಸ್. ಇವನು ಫುಲ್ 3ನೇದು ತಿನ್ಬಿಟ್ಟೇನೋ. ಅವನೇ ಬಿಡ. ನನ್ಗೆ ಯಾಕೆ ಅವನೇ ಅನ್ಸತ್ಪ. ಬಿಟ್ಕೊಡಲ್ಲ ನಾನು. ನನ್ನ ತಲೆ ಸುತ್ತ ಹಿಂಗೆ ಆಗ್ತದಪ್ಪ ನನಗೆ. 2 ಕಂಪ್ಲೀಟ್ 3. ಸ್ಪ್ರೈಟ್ ಇದೆ ಜೋ. ಸ್ಪೈಸ್ ಇದೆ. ತಿನ್ಬೋಳಪ್ಪ ಕುಡಿ. Bye, please. ಕುಡಿಬೋದು. ನಿಮ್ಗಿದೆ 2 ಪೀಸ್ ತಿಂತೀರಾ? ಬೈ ಅಂತ ಪಿಜ್ಜಾ ನಿಮ್ಗೆ ಬೈ ಎದ ಸಿಕ್ಕಾಕೊಂಡು ಹೋಗ್ಬಿಟ್ಟು ಟ್ರೈ ಮಾಡ್ತೀರಾ ಕಾಂಬಿನೇಷನ್ ಅಲ್ಲಿ. ಬೇಡ ಸ್ಪ್ರೈಟ್ ಬೇಡ ಅಂತ ಹೆಂಗ್ ಹೇಳಿ ಕುಡಿತವ್ರು ನೋಡಿ. ಕೊಡೋ. ನೀವು ಸಡಕೈತಿಲ್ಲ. ಉಪ್ಪಪ್ಪ ಉಪ್ಪು ಫುಲ್ ಉಪ್ಪು. ಬರ್ಲೆ ನೆಕ್ಸ್ಟ್ ಪಿಜ್ಜಾ ಬರ್ಲೆ. ಹಾ ಅಪ್ಪ ಇದೆಲ್ಲ ಇಷ್ಟಿಷ್ಟು ಒಂದೊಂದು ಸೈಜ್ ಇಷ್ಟಿದೆ ಇದು. ಚಿಕ್ಕದ್ ಕಟ್ ಮಾಡಿಲ್ಲ ಇವ್ರು ಯಾರೋ. ಅಪ್ಪ ಇದು ಒಂದೇ ಲಾಸ್ಟ್ ನಂದು ತಿಂದು ಇದು ಒಂದೇ ಲಾಸ್ಟ್ ನಂದು. ಇದೇ ಲಾಸ್ಟ್ ಅನಿಸ್ತೈತೆ ನನಗೆ. ಯಾವ್ದೂನು ಅತಿ ಆದ್ರೆ ಅಮೃತನು ವಿಷ ಅಂತಾರಲ್ಲ ಹಂಗೆ ನೋಡಿ. ಎಷ್ಟು ತಿನ್ಬೇಕು ಅಷ್ಟೇ ತಿನ್ಬೇಕು ಮನುಷ್ಯರಿಗೆ ಹೇಳ್ತಾ ಇರೋದು. ಏನ್ ಆಯ್ತಾ ನಿಮ್ದು? ಹಾ 2 ಫುಲ್ ತಿಂದಿದ್ದೀನಿ ನಮ್ಮ ಅಷ್ಟೇ ಸಾಕು. ನಾನು 3 ತಿಂದೆ. 2 ತಿಂದೆ. ಹೌದು 3 ತಿಂದಿದ್ದೆ ನಾನು. ಅಪ್ಪ ನನ್ನ ಮೂರನೇದು ಇದು. ಒಬ್ಬನೇ 3 ತಿಂದಿ ಅದು ಹುಳಿ ಇದೆ ಅಂತ ಈ ಕಡೆ ಬರ್ಬಿಟ್ಟು ನಾನು ನಿಜ ಮಾಡ್ಬಿಟ್ಟಿಲ್ಲ. ಬರೀ ಚಿಕನ್ ಎಂತ ತಿಂತಾರೆ ಇವರು ತಲೆ ಸುತ್ತ ತಿನ್ನಂಗೆ ಫುಲ್ ತಿನ್ಬೇಕೇನು ಬಿಟ್ಬಿಟ್ರ ಗಿವಪ್ಪ. ಮತ್ತೆ ಸಿಗಲ್ಲ ತಿನ್ನಬೇಕು ಅಂತ ತಿಂತಾರ ಅವರು. ಓಕೆ ಮಾ ಥ್ಯಾಂಕ್ಸ್. ಯಾರು ಅಣ್ಣ ಮಧ್ಯಾಹ್ನ ತರಿಸಿದ್ರೆ ಫುಲ್ ತಿಂದ್ಬಿಡ್ತೀವಿ ಒಂದೊಂದು ಅಲ್ಲಣ್ಣ. ಅಷ್ಟು ಹಸಿವಾಗಿತ್ತು. ಇವಾಗ ಹೊಟ್ಟೆ ತುಂಬಿದ ಮೇಲೆ 4 ಚಪಾತಿ ತಿಂದೆ. ಇಷ್ಟು ಅನ್ನ ತಿಂದಿದ್ದೀನಿ. ಆದರೂ 2 ತಿಂದಿದ್ದು ನನ್ನ ಪಾಡಿ ನನ್ನ ಗ್ರೇಟು. ಇವಾಗ ಹೇಳ್ತಲ್ಲ ನಾನೇ ನಾ ಅಪ್ಪನ ಕಾಂಪಿಟೇಷನ್ಗೆ ಹಾಕೋಬಾರ್ದು ಗೈಸ್ ಇನ್ಮೇಲೆ. ಎಲ್ಲ ಅವಾಗ ಹೇಳಿದ ತಾನೆ ಏನಮ್ಮ ಏನಾಗಲ್ಲ ಒಂದು ನೀನ್ ತಿನ್ನಮ್ಮ ತಾಯಿ. ಎಲ್ಲಿ ಹೋಗ್ತೀರಾ? ಇರಿ ಆಯ್ತು. ಬೇಡನು ಇಲ್ಲ ಗೇಮ್ ಆಗೋರು ಇಲ್ಲೇ ಇದ್ದವು. 4ನೇದು ಪ್ಲಾಸ್ಟಿಕ್ ಅದು ಯಾರೇ ಇವಳು? ಇದ್ರಲ್ಲಿ ಏನೋ ಗಂಟ್ಲು ತಿನ್ನೋದಂದ್ರೆ ಇದೆ. 4ನೇದು ಇರೋ ಅದೇನ್ ತಿಂದು ಹುಡ್ಸಿದ್ರು ಇವನ್ನ ಹಿಂಗ್ ತಿಂತಾನೆ. ಅದೇನ್ ತಿಂದ್ರಿ ಇವ್ರು ಹುಟ್ಬೇಕಾದ್ರೆ? ಅಲ್ಲ ದೃಷ್ಟಿ ಹಾಕ್ಬೇಡ ಅಂತ. ಇವ್ರಿಗೆ ಮುದ್ದೆ ತಿಂದಿದ್ರಾ? ಬರೀ ಅಕ್ಕಿ. ನಾನು ತಿಂದಿದ್ದು ಅವರಲ್ಲ. ಇವ್ರಿಗೆ ಮುದ್ದೆ ತಿಂದಿದ್ರ ಅಂತ ನಮ್ಮ ಅಕ್ಕನ್ ನೋಡಿ. ಬ್ಲಾಕ್ ಬಗ್ಗೆ ಮಾತಾಡ್ತಿದ್ದೆ. ಕಲರ್ ಬಗ್ಗೆ ಮಾತಾಡಿಲ್ಲ, ಮತ್ತೆ ಸ್ಟ್ರಾಂಗ್ ಅಂದಿದ್ದು. ಸ್ಟ್ರಾಂಗ್ ಅವಳು. ಇವ್ರಿಗೆ ಕೇಸರಿನಾ? ಬರೀ ಚಿಕನ್ ತಿಂತಾ ಇದಾರೆ ದೋಸೆ ಇದು. ಲಾಸ್ಟ್ 2 ತಿನ್ಕೊಂಬಿಡಿ ದೋಲ್ತಿನ ಇದೇ ಹೋಗ್ತಾ ಇಲ್ಲ ಗೈತ್ ಅಂತ 3ನೇದೇ ಹೋಗ್ತಾ ಇಲ್ಲ. 4ನೇದು ಇನ್ಮೇಲೆ ನಾನು ಈಟಿಂಗ್ ಚಾಲೆಂಜ್ ಮಾಡಲ್ಲ. ವಿನ್ನರ್ ಯಾರು ಅಂತ ಗೊತ್ತು. ಸಾಯಿಲ್ ಮತ್ತೆ ಇದನ್ನೇ ನನಗೆ ಆಗ್ತಿಲ್ಲ ಅಲ್ಲಿ. ಒಂದೇದ ಇದು ಸಾಕು ನನಗೆ ಗೆದ್ದಿ ನಾನೇ ಅಂತ ಬಿಟ್ಬಿಡು. ಹೆಂಗೋ ನಾನು ಗೆದ್ದೆ ಅದು ಜಾಸ್ತಿ. ಅದು ಫುಲ್ ಕಂಪ್ಲೀಟ್ ಮಾಡಿ ಇನ್ನೊಂದು ತಿಂತೀಯ ನೀನು? ನೀನು ಅದು ತಿನ್ನೋರ್ಗು ಹಿಂಗೆ ಇಟ್ಕೊಂಡಿರ್ತೀನಿ.
ನೀನು ಖಾಲಿ ಮಾಡಿ ಇನ್ನೊಂದು ಬರೋದ್ರೆ ಹಿಂಗೆ ಇಟ್ಕೊಂಡಿರ್ತೀನಿ. ನಂಗೆ ವಾಮಿಟ್ ಬರ್ತಿದೆ ಏಯ್! ಕಂಟ್ರೋಲ್ ಮಾಡ್ತಾ ಇದೀನಿ ನಂಗಷ್ಟು ನಿಜವಾಗ್ಲು ಕಂಟ್ರೋಲ್ ಮಾಡ್ತಾ ಇದೀನಿ. ತೂಸ್ತಾ ಇರಲ್ಲ ಹೋಗ್ ಕೈಯಾಗ ಹಾಕದೆ. ಓ, ಯಪ್ಪ. ದಯವಿಟ್ಟು ಅದ್ರ ಮೇಲೆ ಏಯ್ ಏನು ಇದು ತಿಂತೀನಿ. ನಾನು ಮಮ್ಮಿ ಡ್ಯಾಡಿ ಈಕ್ವಲ್ ಏಯ್, ತಲೆ ಸುತ್ತದೆ ಆಕ್ಚುಲ್ ಆಗಿ ಏನು ಚಿಕನ್ ಹಾಕೋರೆ ತಲೆ ಗಿರ್ ಅಂತ ಇದಪ್ಪ ಏನೋ ಒಂಥರ ಆಗ್ತಾ ಇದೆ ಫುಲ್ ಹೈ ಫೀಲಿಂಗ್. ತಿಂದ್ರೆ ಆಗುತ್ತೆ. ಎರಡಲ್ಲ ಒಂದು ಸ್ಲೈಸ್ ನೋಡಿ ಎಷ್ಟು ಹೊಡೆದಿದೆ ಇದು. ಇಷ್ಟಿಷ್ಟು ದಪ್ಪ ಇದೆ, ಇಷ್ಟಿಷ್ಟು ದಪ್ಪ ನೋಡಿ, ಎಷ್ಟು ದಪ್ಪ ಇದೆ ಇದು. ಇದನ್ನ ಯಾರು ಮನುಷ್ಯ ತಿನ್ನಕ್ಕಾಗುತ್ತ ಒಬ್ಬ? ನೀನ್ ಬೈತಾ ಇದ್ಯಾ ಹೊಗಳ್ತಾ ಇದ್ಯಾ? ನಂಗೆ ಟಾರ್ಗೆಟ್ ಮಾಡ್ಕೊಂಡ್ ಬೈತಾನೆ ಕೈಸೂನು. ಎಲ್ಲಾ ಫ್ಲೇವರ್ ಮಿಕ್ಸ್ ಆಗಿ ಬರ್ತೈತೆ ಬಾಯಲ್ಲಿ. ಏ ಸುಮ್ನೆರಾ. ಬೆಳಗ್ಗೆ ಆಮ್ಲೆಟ್ ಬೇರೆ ತಿನ್ಬಿಟ್ಟೆ. ಓ ಏಯ್ 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 ಹಿಂಗೆ ಕಾಂಪಿಟೇಟ್ ಹಿಂಗೆ ಹಾಳು ಮಾಡ್ಬೇಕು. ಒಂದು 3 ಲೆಕ್ಕದ ಪ್ರಕಾರ ಟುಮ್ 3.5 ತಿಂದು ಗೆದ್ದಿದ್ಯಾ ಫೈನಲಿ. ಟುಮ್ ಈಟಿಂಗ್ ಅಲ್ಲಿ ಬಕಾಸುರ ಅಂತ ಪ್ರೂವ್ ಆಗಿದೆ. ಕಂಗ್ರಾಚುಲೇಷನ್. ಇದು ಪ್ರೂವ್ ಮಾಡಕ ಗೇಮ್ ಮಾಡ್ತಿದ್ದು. ಈಗ ಕ್ಯಾಮ್ರಾಮನ್ ಹಾಕೊಳ್ಳೋಣ, ಬನ್ನಿ ಕಾಂಪಿಟೇಷನ್ನೇ. ಅವ್ನು 3 ತಿಂದವನೇ, ದೊಡ್ಡದಿದೆ, ಅದು ಚಿಕ್ಕದಿತ್ತು. ಅದೆಲ್ಲ ಗೊತ್ತಿಲ್ಲ. 3 ತಿಂದವನೇ. ರೋಲ್ ಮಾಡ್ಕೊಂತೀನಿ ಬೈ. ಸ್ಟ್ರಾಟಜಿ ಯೂಸ್ ಮಾಡ್ಬೋದಾ? ನನ್ ಬದಲು ನೀವ್ ಬರ್ತೀರಾ? ಏನಕ್ಕೆ ಏನೋ ಸ್ಟ್ರಾಟಜಿ ಮಾಡಿ. ಇದೇನಿದು ಪೀಸ್ ಮಾಡಿ ತಿಂದ್ರಿ. ಹೆಂಗ್ ತಿಂದ್ರು ಒಂದೇ. ಸಕ್ಕತ್ ದೊಡ್ಡದು ಗೈಸ್. ನೋಡಿ ಎಷ್ಟು ದೊಡ್ಡದಿದೆ ಸ್ಲೈಸ್ ಇದು. ನೋಡಿ ಎಷ್ಟು ದೊಡ್ಡದಿದೆ ಇದು. ಅದು ಚಿಕ್ಕದು ನೋಡಿ ನೋಡಿ. ಏನ್ ಗೊತ್ತಾ, ಸಣ್ಣಕ್ಕಿರೋರೇ ಜಾಸ್ತಿ ತಿಂತಾರೆ. ಅಲ್ಲ, ನಮ್ಮಂತವ್ರು 2.5 ಜಾಸ್ತಿ ತಿನ್ನಕ್ಕಾಗಲ್ಲ ಮನುಷ್ಯರು. ನೀನ್ ಎಷ್ಟು ತಿಂದೆ? ನೀನ್ ಮನುಷ್ಯಲು. ನೀವ್ ಎಷ್ಟು ತಿಂದ್ರಿ? ನೀವ್ ಹ್ಯೂಮನ್, ನಾನು ಹ್ಯೂಮನ್. ಇವ್ರು 2 ತಿಂತಾರೆ ಹ್ಯೂಮನ್. ಈ 3ಕ್ಕೆ ಮೇಲೆ ತಿಂತಾರಲ್ಲ, ನೀನು 3ನೇ ದಿನ ತಿಂದಿಲ್ಲ. ಗೈಸ್ ಫೈನಲಿ ಎಲ್ಲ ತಿಂತಾ ಇದಾರೆ. ಎಲ್ಲಾರು ತಿನ್ಲಿ. ಖಾಲಿ ಅಂತೂ ನನ್ ಪ್ರಕಾರ ಆಗಲ್ಲ. 2 ಪೀಸ್ ಆದ್ರೂ ಮಿಕ್ಕುತ್ತೆ ನನ್ ಪ್ರಕಾರ. ತಿಂತಾರ? ಇಲ್ಲ, ಮಿಕ್ಕುತ್ತೆ ಮಿಕ್ಕುತ್ತೆ. ನೋಡೋಣ ಗೈಸ್. ಸ್ವಲ್ಪ ತಣ್ಣಗಾಗ್ಬಿಟ್ಟಿತ್ತು, ಅದು ಬಿಟ್ರೆ ತಲೆ ಸುತ್ತಾ ಇದೆ. ಗೈಸ್ ನಾನು ಬಿರಿಯಾನಿ ಚಾಲೆಂಜ್ ಮಾಡಬೇಕು ಅಂತಿದ್ದು. ಎಲ್ಲರಿಗೂ ಫುಲ್ ಒಂದು ದೊಡ್ಡ ಪ್ಲೇಟಲ್ಲಿ ಬಿರಿಯಾನಿ ಹಾಕ್ಬಿಟ್ಟು ಚಾಲೆಂಜ್ ಮಾಡೋಣ ಅಂತ. ಇವ್ನು ಟುಮ್ ಪಿಜ್ಜಾ ಅಂತೇಳಿ ಪಿಜ್ಜಾ ಮಾಡಿಸ್ಬಿಟ್ಟ. ಸೊ ನೀವು ಈ ವಿಡಿಯೋಗೆ ಏನಾದರೂ 1K ಕಾಮೆಂಟ್ ಹಾಕಿದ್ರೆ ಬಿರಿಯಾನಿ ಚಾಲೆಂಜ್ ಮಾಡೋಣ. ಅದರಲ್ಲಾದರೂ ನನ್ನ ಫೇವ್ರೇಟ್ ಅಲ್ವಾ ಬಿರಿಯಾನಿ, ಪಕ್ಕ ನಾನು ಗೆಲ್ತೀನಿ ಅನ್ನೋ ಧೈರ್ಯ ನನಗೆ, ನಂಬಿಕೆ. ನೋಡೋಣ. ಅಮ್ಮ ಎದ್ದೇ ಇಲ್ಲ, ತಲೆ ಸುತ್ತಾ ಇದೆ, 2 ಕಾಣ್ತಾ ಇದೆ. ಅಮ್ಮ ಕತೆ ನೋಡಿ ಇಲ್ಲಿ. ನಮ್ಮ ಮೆಡಿಟೇಟ್ ಮಾಡ್ತಾರೆ, ಡೀಪ್ ಮೆಡಿಟೇಷನ್ ಇದ್ದಾರೆ. ಡೀಪ್ ಮೆಡಿಟೇಷನ್ ಇದ್ದಾರೆ ನಮ್ಮಮ್ಮ. ಹೆಂಗ ಅನಿಸ್ತಿದೆ? ಡೈಜೆಷನ್ ಆಗ್ತಾರೆ. ಏನ್ ಹೇಳ್ತೀರಾ ಈಗ? ಪಿಜ್ಜಾ ಇಷ್ಟು ತಿಂದ್ರಲ್ಲ, ಇನ್ನೊಂದು ತಿಂತೀನಿ ಅಂತ ಬೇಕಂದ್ರೆ ಬೇಡಪ್ಪ. ಅಲ್ಲ ಇದಕ್ಕೇನ್ ಹೇಳ್ತೀರಾ? ಎದ್ದೇಳಿ. ಏನ್ ಹೇಳ್ಬೇಕು? ಏನ್ ಹೇಳ್ತೀರಾ ಈ ಪಿಜ್ಜಾ ಚಾಲೆಂಜ್ಗೆ? ಪಿಜ್ಜಾ ಚಾಲೆಂಜ್ಗ ಪಿಜ್ಜಾ ಚೆನ್ನಾಗಿ ತಿನ್ನೋರು ಮಾತ್ರ ಬರ್ಬೇಕು, ಇಲ್ದಿದ್ರಿಗೆ ಈಗ ಹೇಳ್ತಾರಲ್ಲ ಜನ, ನಂಗೆ ಸರಿಯಾಗಿ ತಿನ್ಬಿಡ್ತೀನಿ ಅಂತವ್ರಿಗೆ ಏನ್ ಹೇಳ್ತೀರಾ? ಹೇಳ್ತಾರೆ ಅಷ್ಟೇ, ಆಗಲ್ಲ. ಮುಖ ಕೊಡ್ದಂಗೆ ಆಗ್ಬಿಡುತ್ತೆ. ಅಲ್ಲ ನೀವು ಯಾವ್ದೇ ಒಂದು ತಿನ್ಬೇಕಂದ್ರೆ ಅತಿಯಾಗಿ ತಿಂದ್ರೆ ಹಂಗೆ ಆಗೋದು. ಬಟ್ ನೀವ್ ತಿಂತೀರಾ? ತಿಂದೆ ತಿಂದಿದ್ದಾನ. ನೀನ್ ಪಿಜ್ಜಾ ನೋಡಿ ಅನ್ಕೊಂಡಿರ್ತೀಯ ನೀನೇ ಗೆಲ್ತೀಯ ಅಂತಲ್ಲ? ಇಲ್ಲ, ಹಂಗೇನಿಲ್ಲ. ಮತ್ತೆ ತಿನ್ನೋದ್ರಲ್ಲಿ ಏನಿದ್ರು ಅಷ್ಟೇ. ನಿನ್ನ ಯಾರು ಮೀರಿಸ್ತಾರೆ ನಿನ್ ಪ್ರಕಾರ ನಮ್ಮ ಮನೇಲಿ ತಿನ್ನಕ್ಕೆ? ಯಾರು ಸಂಜಯ್ ಕಾಂಪಿಟೇಟರ್, ಒಂದ್ ಲೆವೆಲ್ ಕಾಂಪಿಟೇಟ್ ಮಾಡ್ಬೋದು ಅವರು. ಒಂದ್ ಲೆವೆಲ್ ಒಂದ್ ಲೆವೆಲ್ಗೆ. ಹೆಂಗ ಅನಿಸ್ತು ಸಿಮಾ ಸೋನು ಪಿಜ್ಜಾ ಚಾಲೆಂಜ್? ಆಗ್ತಿಲ್ಲ ನಂಗೆ, ಅವಾಗಿಂದ ಉಸಿರಾಡ್ಲೋ ಬೇಡ ಅನ್ಸ್ತೈತೆ. ಉಸಿರಾಡ್ಲೋ ಬೇಡವೋ ಅಂದ್ರೆ ಆಚೆ ಬರ್ತಿಲ್ಲ ಅಥವಾ ಒಳಗಡೆ ಹೋಗ್ತಿಲ್ಲ, ಇಲ್ಲಿಗೆ ಸ್ಟಕ್ ಆಗ್ಬಿಟ್ಟಿದೆ. ಹೆಂಗ ಅನಿಸ್ತು? ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ನೆಕ್ಸ್ಟ್ ಬಿರಿಯಾನಿ ಚಾಲೆಂಜ್ ಮಾಡೋಣ. ಇನ್ನು ತಿನ್ಬೇಕು ಅನ್ಸ್ತಿದೆ, ಅದು ತಿನ್ನಕ್ ಆಗ್ತಿಲ್ಲ. ನನಗೂ ಅಷ್ಟೇ. ಇಷ್ಟೇ ನಾನು ತಿಂದಿದ್ದು ನಾನು ಫೀಲಿಂಗು. ಬಟ್ ಬಾಡಿ ನೀನು ತುಂಬಾ ಜಾಸ್ತಿ ತಿನ್ಬಿಟ್ಟೆ ಅಂತ ಹೇಳ್ತಾರೆ. ಫೈನಲಿ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ದ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ಬಿರಿಯಾನಿ ಚಾಲೆಂಜ್ ಮಾಡಬೇಕು ಅಂದ್ರೆ ಗೊತ್ತಲ್ಲ, ಕಾಮೆಂಟ್ ಹಾಕಿ. ಸಿ ಯು.